ಎಲ್ಲರಿಗೂ ನಮಸ್ಕಾರ. ಈಗ ಬಿಗ್ ಬಾಸ್ ಮುಗೀತಿದ್ದಂತೆ ಕಲರ್ಸ್ ಕನ್ನಡದಲ್ಲಿ 2 ಧಾರಾವಾಹಿಗಳು ಲಾಂಚ್ ಆಗ್ತಿವೆ. ಅದರಲ್ಲಿ ಪವಿತ್ರ ಬಂಧನ ಕೂಡ ಹೌದು. ಪವಿತ್ರ ಬಂಧನದಲ್ಲಿ ಸೂರಜ್ ಸಿಂಗ್ ಅವರು ನಾಯಕನಾಗಿ ಆಕ್ಟ್ ಮಾಡ್ತಿದ್ದಾರೆ. ಈ ಹಿಂದೆ ಅಗ್ನಿಸಾಕ್ಷಿ, ಕರಿಮಣಿ ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿರುವಂತಹ ನಟಿ ಅನುಷಾ ರಾವ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿಗೂ ಕೂಡ ವೀಕ್ಷಕರಿಗೆ ಕರಿಮಣಿ ಧಾರಾವಾಹಿಯ ಬ್ಲ್ಯಾಕ್ ರೋಸ್ ಹಾಗೆ ಅಚ್ಚಳಿಯಾಗಿ ಉಳಿದಿರುವಂತದ್ದು. ಈಗ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಒಂದು ತಾಯಿ ಪಾತ್ರವನ್ನ ಮಾಡ್ತಾ ಇದ್ದೀರಾ, ಈ ಬಗ್ಗೆ ಹೇಳ್ಬೋದಾ? ಸೊ ಪವಿತ್ರ ಬಂಧನದಲ್ಲಿ ರಾಧಿಕಾ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಕಲರ್ಸ್ನ ಫಾಲೋ ಮಾಡಿದವ್ರಿಗೆ ಗೊತ್ತು, ಅಗ್ನಿಸಾಕ್ಷಿಲಿ ಕೂಡ ನಾನು ರಾಧಿಕಾ ಆಗಿದ್ದೆ. ಸೊ ನನ್ನ ಕಲರ್ಸ್ನ ಮೊದಲನೇ ಪ್ರಾಜೆಕ್ಟ್ ಅಗ್ನಿಸಾಕ್ಷಿ, ಅಲ್ಲಿ ರಾಧಿಕಾ, ಈಗ ಮತ್ತೆ ರಾಧಿಕಾ ಮೂಡ್ ಬರ್ತಾ ಇದ್ದೀನಿ. ಬಟ್ ಅಲ್ಲಿ 2 ಹೆಣ್ಣು ಮಕ್ಕಳು, ಇಲ್ಲಿ ನಂಗೆ 2 ಮುದ್ದಾದ ಗಂಡು ಮಕ್ಕಳಿದ್ದಾರೆ. ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು, ಒಂದು ಕಂಪನಿಯ ನಡೆಸ್ಕೊಂಡ್ ಬಂದಿರೋ ಅಂತ ಒಂದು ತಾಯಿ, ಒಂದು ಬಿಸ್ನೆಸ್ ವುಮನ್ ನಾನು. ಸೊ ಈಗ ಸದ್ಯಕ್ಕೆ MD ಆಗಿದ್ದೀನಿ. ನನ್ನ ಮಗನಿಗೆ ಬಿಟ್ಕೊಟ್ಟಿದ್ದೀನಿ, ದೇವ್, ಅದು ಸೂರಜ್. ಕರಿಮಣಿ ಧಾರಾವಾಹಿಯಲ್ಲಿ ನಿಮ್ಗೂ 2 ಮಕ್ಕಳು, ಅಲ್ಲಿ ಮಲತಾಯಿ ಪಾತ್ರವನ್ನ ಮಾಡ್ತಾ ಇರುವಂತದ್ದು. ಒಂದು ಮಗಂಗ್ ಒಂಥರ, ಇನ್ನೊಂದು ಮಗಂಗ್ ಇನ್ನೊಂಥರ ಅಂತ. ಈ ತರ ಏನಾದ್ರು ಹೋಗುತ್ತಾ? ಮತ್ತೆ ಇಲ್ಲೂ ಕೂಡ 2 ನಿಮ್ ಮಕ್ಳೇನೆ, ಬಟ್ ಇಲ್ಲ, ಇಲ್ಲಿ ನಾನು 2 ಮಕ್ಕಳು 2 ಕಣ್ಣಿದ್ದಂಗೆ, ಇಬ್ಬರನ್ನು ಸರಿ ಸಮಾನವಾಗಿ ನೋಡ್ಕೋತಾ ಇದ್ದೀನಿ. ಅವರಿಬ್ರು ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ಕ್ಯಾರೆಕ್ಟರ್ ವೈಸ್. ಒಂದು ದೇವ್ ಪಾತ್ರ ಯಾರು ಮಾಡ್ತಿದ್ದಾರೆ, ಅವ್ರು ಸ್ವಲ್ಪ ಸೀರಿಯಸ್, ಒಂದು ಕಂಪನಿನ ಮುಂದೆ ನಡೆಸಬೇಕು, ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆ. ಇನ್ನೊಂದು ಕಡೆಯಲ್ಲಿ ನನ್ನ ಮಗ ತಿಲಕ್, ಅವನೊಂದು ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗೇ ಇದ್ದಾನೆ. ಅವನೊಂಥರ ಈಸಿ ಗೋಯಿಂಗ್, ಒಂಥರ ಅವ್ನು ಹಿ ವಾಂಟ್ಸ್ ಟು ಲಿವ್ ಇಸ್ ಲೈಫ್, ಪಾರ್ಟೀಸು ಅದು ಇದು ಅನ್ಕೊಂಡು ಅವ್ನು ಹಂಗೆ ಇರ್ತಾನೆ. ಸೊ 2 ಕಣ್ಣು, ಆದ್ರೆ ಇಬ್ರು ಬೇರೆ ಬೇರೆ ತರ. ಬಟ್ ಒಬ್ರಿಗೆ ಒಂಥರ, ಇನ್ನೊಬ್ರಿಗೆ ಇನ್ನೊಂಥರ ಇಲ್ಲ. ಇಬ್ರನ್ನು ಸರಿ ಸಮಾನವಾಗಿ ಪ್ರೀತಿಸ್ತೀನಿ ನಾನು. ತುಂಬಾ ಸ್ಟ್ರಿಕ್ಟ್ ಪಾತ್ರ ಅಂತ ಹೇಳಿದ್ರಿ, ತುಂಬಾ ಸ್ಟ್ರಿಕ್ಟ್ ಆಗಿರುವಂತದ್ದು. ನಿಮ್ಮ ಕಣ್ಣಲ್ಲೇ ಯಾವಾಗ್ಲೂ ಗೊತ್ತಾಗುವಂತದ್ದು ಒಂದು ವಿಲನಿಶ್ ನೆಗೆಟಿವ್ ಶೇಡ್ ಕಾಣಿಸುತ್ತೆ. ಸೊ ಈ ಕಣ್ಣು ನೋಡೇ ಸೆಲೆಕ್ಟ್ ಮಾಡಿದ್ರ ಅಂತ? ಆಕ್ಟಿಂಗ್ ಅದು ಚೆನ್ನಾಗೂ ಮಾಡ್ತೀರಾ, ಇಲ್ಲ ಅಂತಲ್ಲ, ಬಟ್ ಆ ಕಣ್ಣು ತುಂಬಾ ಪವರ್ಫುಲ್. ಒಂದು ಆಕ್ಟರ್ಗೆ ಕಣ್ಣೇ ಮುಖ್ಯ ಆಗಿರುತ್ತೆ. ಬಟ್ ಕಣ್ಣನ್ನು ನೋಡಿ ಸೆಲೆಕ್ಟ್ ಮಾಡಿದ್ರ ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ನೆಗೆಟಿವ್ ಪಾತ್ರ ಅಂತೂ ಅಲ್ಲ, ಒಂದು ಗಾಂಭೀರ್ಯತೆ ಇರುವಂತ ಒಂದು ಪಾತ್ರ ಇದು. ಸೊ ಅದಕ್ಕೆ ಸರಿ ಸಮಾನವಾಗಿ ನಾನು ಆಕ್ಟ್ ಮಾಡಬಲ್ಲೆ ಅಂತ ಅನ್ಕೋತಿದ್ದೀನಿ. ಈಗ ಹೇಳಿದ್ರಿ, ಒಂದು ದೊಡ್ಡ ಕಂಪ್ನಿಯ MD ಮಗನಿಗೆ ಸ್ಥಾನವನ್ನ ಬಿಟ್ಕೊಟ್ಟಿದೀನಿ ಅಂತ. ಅದರಂತೆ ಕಾಸ್ಟ್ಯೂಮ್ಗಳು ಕೂಡ ಇರುತ್ತೆ. ಇವಾಗ್ಲೇ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಒಂದು ಪಾತ್ರಕ್ಕೆ ಸೂಟ್ ಆಗುವಂತೆ ಯಾವ ರೀತಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಂಡಿದೀರಾ? ಒಂದು ಕಂಪನಿ ನಡೆಸ್ತಿದ್ದೀನಿ. ಅಂದ್ರೆ ನನ್ನ ಮಾವ ನನಗೆ ಬಿಟ್ಕೊಟ್ಟಿರೋದು ಈ ಕಂಪನಿನ. ಆಕ್ಚುಲಿ ಅವ್ರ ಮಗಂಗ್ ಬಿಟ್ಕೊಟ್ಟಿಲ್ಲ, ನನಗೆ ಬಿಟ್ಕೊಟ್ಟಿದ್ದು. ಆ ಒಂದು ಕಾಸ್ಟ್ಯೂಮ್ನ ಹೆಂಗ್ ಸೆಲೆಕ್ಟ್ ಮಾಡೋದು ಅಂದ್ರೆ, ಒಂದು ಈ ಗಂಟಾಗಿರ್ಬೋದು ಅಥವಾ ಈ ಹೈನೆಕ್ ಬ್ಲೌಸಸ್ ಆಗಿರ್ಬೋದು, ಈ ಪ್ಯಾಟರ್ನ್ ಅಲ್ಲಿ ನಾನು ಕಾಸ್ಟ್ಯೂಮ್ಸ್ನ ಇದ್ ಮಾಡಿದ್ದೀನಿ. ನನಗೆ ಹೆಲ್ಪ್ ಮಾಡಿರೋದು ರಚಿತಾ ಅಂತ, ಲೀಲಾ ಕಾಸ್ಟ್ಯೂಮ್ಸ್ ಅವರು. ಸೊ ಥ್ಯಾಂಕ್ ಯು ಅಷ್ಟೇ. ಈಗ ಶ್ರೀಮಂತರ ಪಾತ್ರಗಳು ಬಂದಾಗ ಏನಾಗ್ಬಿಡುತ್ತೆ, ಅದೇ ತರ ಕಾಣಿಸ್ಕೋಬೇಕು ಅಂತ ಹೇಳಿ ಸೀರೆ, ಜ್ಯುವೆಲರಿ, ಆಮೇಲೆ ವೆರೈಟಿ ಆಫ್ ಜ್ಯುವೆಲರಿ ನಾವು ವೇರ್ ಮಾಡ್ಬೇಕಾಗತ್ತೆ. ಬಿಕಾಸ್ ಇವಾಗ ಎಲ್ಲರಿಗೂ ಈಸಿಯಾಗಿ ಸಿಗ್ತಾ ಇದೆ, ಹಾಗೆ ಆಗ್ಬಿಡುತ್ತೆ. ಸೊ ಬಂದಿರೋ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡುತ್ತೆ, ಏನ್ ಕತೆ ಅಂತ ನಿಮಗ್ ಗೊತ್ತಿರೋ ಅದು ನಿಜಾನೇ. ಬಂದಿರೋ ಸಂಭಾವನೆಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇದಕ್ಕೆ ಇಡ್ಬೇಕಾಗತ್ತೆ. ಬಟ್ ನಾವು ಹೇಗೆ ಕಾಣಿಸ್ಕೋತೀವಿ ಅನ್ನೋದು ಮುಖ್ಯ ಆಗತ್ತೆ. ಕೊಲಾಬ್ರೇಷನ್ಸ್ ಅಂತ ಹೇಳ್ತಾರೆ, ಬಟ್ ಪ್ರತಿ ಸತಿ ಕೊಲಾಬ್ರೇಷನ್ಸ್ ಏನು ಸಿಗೋದಿಲ್ಲ. ಸಾರೀಸ್ ಎಲ್ಲ ನಾವು ಖುದ್ದಾಗಿ ತಗೋಬೇಕಾಗತ್ತೆ. ಸೊ ಸುಮಾರಷ್ಟು ಖರ್ಚುಗಳು ಮಾಡಾಗಿದೆ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ. ಸೊ ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡ್ಬೇಕಾಗತ್ತೆ. ಇವಾಗ ಆಲ್ರೆಡಿ ಎಷ್ಟು ಖರ್ಚು ಮಾಡಿದೀರಾ, ಎಷ್ಟು ಪರ್ಚೇಸ್ ಮಾಡಿದೀರಾ? ಅದನ್ನೆಲ್ಲ ಬಿಟ್ಕೊಡಕ್ಕಾಗತ್ತಾ? ಅಂದ್ರೆ ಒಂದೊಂದು ಸೀರೆ ತಗೊಳ್ಬೇಕು, ಒಂದು ಬ್ಲೌಸ್ ಹೊಲ್ಸ್ಕೋಬೇಕು ಅಂದ್ರೆ ನಿಮಗೆ ಗೊತ್ತು ಎಷ್ಟು ಖರ್ಚಾಗತ್ತೆ ಅಂತ. ಸೊ ಆಗಿದೆ, ಸುಮಾರಷ್ಟು ಆಗಿದೆ ಖರ್ಚು. ಒಂದೊಂದು ಸೆಟ್ಟಿಗೆ ಒಂದು 5-6 ಸಾವಿರ ಮೇಲಾಗಿದೆ. ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಸೂರಜ್ ಸಿಂಗ್ ಅವರು ಹೀರೋ ಆಗಿರುವಂತದ್ದು. ಬಿಗ್ ಬಾಸ್ ಮುಗಿಸ್ತಿದ್ದಂಗೆ ಬಂದ್ರು. ಬಿಗ್ ಬಾಸ್ ನಲ್ಲಿ ಅವರಿಗೆ ಒಂದಷ್ಟು ಮಹಿಳಾ ಅಭಿಮಾನಿಗಳು ಹುಟ್ಕೊಂಡಿದ್ರು. ಈಗ ಪವಿತ್ರ ಬಂಧನಕ್ಕೆ ಬಂದ್ರು. ಇವರ ತಾಯಿ ಪಾತ್ರವನ್ನ ಮಾಡ್ತಾ ಇರೋದು ಸೂರಜ್ ಅವರು ಹೇಗೆ ಆಕ್ಟ್ ಮಾಡ್ತಿದ್ದಾರೆ? ಒಂದು ಸೂರಜ್ ಅವ್ರು ಬಿಗ್ ಬಾಸ್ ಅಲ್ಲಿ ಹೆಸರು ಮಾಡಿದ್ದಾರೆ. ಒಂದು ಹೆಸರು ಮಾಡಿದ್ಮೇಲೆ ಒಂದು ಮನುಷ್ಯನಿಗೆ ಒಂದು ಹೆಡ್ ವೇಟ್ ಅನ್ನೋದು ಒಂದು ಯೂಶಲಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಸೂರಜ್ ಇಸ್ ವೆರಿ ಡೌನ್ ಟು ಅರ್ತ್. ಅವರಿಗೆ ಕಲಿಬೇಕು, ಇದನ್ನ ಹೆಂಗ್ ಚೆನ್ನಾಗಿ ಮಾಡ್ಬೋದು, ಅವರಿಗೆ ಒಂಥರ ಹಿಂಜರಿಕೆ ಇಲ್ಲ.
ಯಾರಿಗಾರು ಒಂದು ಹೆಲ್ಪ್ ಕೇಳಿ ಅಥವಾ ಇದನ್ನ ಇನ್ನೂ ಹಿಂಗ್ ಮಾಡ್ಬೋದು. ಈಗ ಪಾಪ ಸೀನ್ ಪೇಪರ್ ಇಟ್ಕೊಂಡ್ ಬರ್ತಾರೆ, ಅಮ್ಮ ಇದು ಹೆಂಗೆ, ಇದು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ, ಅಥವಾ ನೀವು ಇಂಟೋನೇಷನ್ ಆಗ್ಲಿ ಏನಾದ್ರು ಒಂಚೂರು ಇದೊಂಚೂರು ಮಿಸ್ ಆಗ್ತಾ ಇದೆ. ಸೊ ವೆರಿ ಚಿಲ್ ಮನುಷ್ಯ, ಆರಾಮು, ಕಲ್ತ್ಕೋತಾ ಇದಾರೆ, ಕಲಿತಾರೆ, ಚೆನ್ನಾಗಿ ಮಾಡ್ತಾರೆ. ಸೆಟ್ ಅಲ್ಲಿ ಒಂಥರ ಲವಲವಿಕೆಯಿಂದ ಖುಷಿಯಾಗಿದ್ದೀವಿ. ಈಗ ಒಂದು ಸೀರಿಯಲ್ ಹಿಟ್ ಆಗ್ತಿದ್ದಂಗೆ ನಿಮ್ಮ ಪಾತ್ರ ಕೂಡ ಹಿಟ್ ಆಗಿರುತ್ತೆ. ನಿಮ್ಮ ಪಾತ್ರದಿಂದನೂ ಇಡೀ ಸೀರಿಯಲ್ ಹಿಟ್ ಆಗಿರುವಂತದ್ದು. ಆ ಪಾತ್ರವನ್ನ ಮರೆತು ವೀಕ್ಷಕರು ಇನ್ನೊಂದು ಪಾತ್ರ, ನೀವೇನೋ ಹೊಸ ಸೀರಿಯಲ್ ಮಾಡ್ತೀರಿ, ಅದನ್ನ ಒಪ್ಕೋಬೇಕು. ಇದು ಆಕ್ಚುಲಿ ಎಷ್ಟು ಕಷ್ಟ ಅಂತ. ಅಂದ್ರೆ ಈಗ ನೆಗೆಟಿವ್ ಶೇಡ್ ಮಾಡ್ಬಿಟ್ರೆ ನೆಗೆಟಿವ್ ಶೇಡ್ ಅಲ್ಲಿ ನಿಮ್ಮನ್ನ ನೋಡ್ಕೊಂಡು ಬರ್ತಾರೆ. ಸೊ ಬೇರೆ ಸೀರಿಯಲ್ ಮಾಡಿದಾಗ ಆ ಶೇಡ್ ಬೇರೆ ಇದ್ದಾಗ ಬೇರೆ ರೀತಿ ಅವರು ರೆಸ್ಪಾನ್ಸ್ ಕೊಡ್ಬೇಕು ಅಂಡ್ ಒಪ್ಕೋಬೇಕು. ಆಲ್ಮೋಸ್ಟ್ 10 ವರ್ಷ ನನ್ನ ಕರಿಯರ್ ಅಲ್ಲಿ ನಾನು ಬರೀ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ ಬಂದಿದ್ದು. ನಾನು ತೆಲುಗುಗೆ ಹೋಗಿ ಬಂದ ಮೇಲೆ ನನಗೆ ಇಲ್ಲಿ ನೆಗೆಟಿವ್ ಪಾತ್ರಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಈಗ ಹೇಗಾಗಿದೆ ಅಂದ್ರೆ ನೆಗೆಟಿವ್ ಮಾಡ್ತಿರೋದನ್ನ ನೀವು ನೋಡಿದ್ರೆ ಫುಲ್ ನೆಗೆಟಿವ್ ಆಗಿ ಕಾಣ್ತಿದ್ದೀರಾ, ನೀವು ಪಾಸಿಟಿವ್ ಆಗಿ ಕಾಣೋದಿಲ್ಲ ಅಂತ ಹೇಳ್ತಾರೆ. ಬಟ್ ಈ ಪಾತ್ರ ನನಗೆ ಮಧು ಸರ್ ಹೇಳಿ ಒಂದು ಪಾಸಿಟಿವ್ ಪಾತ್ರ ಇದೆ, ಬಟ್ ಒಂದು ಗತ್ತಿರೋಂಥ ಪಾತ್ರ. ಸೊ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕು. ಈಗ ಆಲ್ರೆಡಿ ಪವಿತ್ರ ಬಂಧನದಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದ ಮೇಲೂ ಇನ್ನೂ ಬ್ಲ್ಯಾಕ್ ರೋಸ್ ಅಂತಾನೆ ಕರಿತಿದ್ದಾರೆ. ಬಟ್ ಅದು ಒಂದ್ ಕಡೆ ಸಂತೋಷ ಇದೆ. ಬಟ್ ಇನ್ನು ಮುಂದೆ ರಾಧಿಕಾ ಆಗಿ ಒಂದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ. ಉತ್ತಮ್ ಮಧು ಅವರು ಈಗಾಗಲೇ ಸೂಪರ್ ಹಿಟ್ ಧಾರಾವಾಹಿಗಳನ್ನ ಲಾಂಚ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಈಗ ಈ ಧಾರಾವಾಹಿ ಅಂದ್ರೆ ಧಾರಾವಾಹಿ ಅನ್ನೋದಕ್ಕಿಂತ ಅದೊಂಥರ ಸೆನ್ಸಿಬಲ್ ಕತೆ ಇರುವಂತವ್ರು, ಅವರು ಏನ್ ಡೈರೆಕ್ಷನ್ ಮಾಡಿರುವಂತದ್ದು. ಇದು ಹೇಗನ್ಸತ್ತೆ ಈ ಒಂದು ಪವಿತ್ರ ಬಂಧನದ ಭಾಗವಾಗಿರೋದಕ್ಕೆ? ತುಂಬಾ ಖುಷಿ ಇದೆ. ಮಧು ಸರ್ ಫಸ್ಟ್ ನನ್ನ ಅಪ್ರೋಚ್ ಮಾಡಿದ್ದು ಕರಿಮಣಿ ಮುಗ್ದಾದ್ಮೇಲೆ. ಸೊ ಅವಾಗಿಂದ ಒಂದು ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದ್ರು. ಒಂದು ಕತೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವ್ ನೋಡಿ ನಿಮಗೆ ಗೊತ್ತಾಗತ್ತೆ. ಇದು ನೋಡಿದಾಗ, ಪ್ರೋಮೋ ನೋಡಿದಾಗ ಏನ್ ಅನ್ಸತ್ತೆ, ಓಕೆ ಇಬ್ರು ಮಕ್ಕಳು ಒಂದು ಹುಡುಗಿ ಆತರ ಅನ್ಸತ್ತೆ. ಬಟ್ ನೋಡ್ತಾ ಹೋದ್ರೆ ನಿಮಗೆ ಅದು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೇ ಆಗತ್ತೆ. ಉತ್ತಮ್ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಬಟ್ ಟೀಮ್ ಚೆನ್ನಾಗಿದೆ. ಅವರು ಹಾಟ್ ಹೆಡೆಡ್ ಆಗಿಲ್ಲ ಮನುಷ್ಯ. ಏನೇ ಇದ್ರು ಅಂದ್ರೆ ಒಂದು ನಮಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮಗೊಂದು ಐಡಿಯಾ ಇರುತ್ತೆ, ಒಂದು ಡೈರೆಕ್ಟರಿಗೆ ಒಂದು ಐಡಿಯಾ ಇರುತ್ತೆ. ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಔಟ್ಪುಟ್ ತೆಗೆಯೋದು ಮಧು ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಪವಿತ್ರ ವಂದನ ನಿಮ್ಮ ಮೆಚ್ಚಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 27ನೇ ತಾರೀಕು ರಾತ್ರಿ 10 ಗಂಟೆಗೆ ದಯವಿಟ್ಟು ನೋಡಿ, ನಮ್ಮನ್ನ ಪ್ರೋತ್ಸಾಹಿಸಿ, ಆಮೇಲೆ ಸೀರಿಯಲ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಪವಿತ್ರ ಬಂಧನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ. ನಿಮ್ಮ ಧಾರಾವಾಹಿಗೆ ಮತ್ತೆ ನಿಮಗೆ ಸಾಕಷ್ಟು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು, ತುಂಬಾ ದಿನಗಳ ನಂತರ. ಸಿಗೋಣ ಮತ್ತೆ. ಬಾಯ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಟಿ ಅನುಷಾ ರಾವ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.